ನಮ್ಮ ಮನೆ ಮುಂದೆ ಕೆರೆ ನಿಂತೈತೆ, ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ? ನಾ ಯಾರು ಅವ್ರ ಮನೆ ಬಾಕ್ಲಾಗ ಹಂಗೆ ಬಿಡ್ತಾರ? ನೋಡು ನಿಂತಿರ ನೀರ ಎಷ್ಟು ಬೈದ್ರು ಮಾಡ್ತೀವಿ 6-7 ತಿಂಗಳಾಯ್ತಲ್ಲ, ಅವ್ರಿಗೇನು ಮನುಷ್ಯತ್ವನೇ ಇಲ್ವಾ? ನಾವಿರೋದು ಒಬ್ಬರೇ ಮನೇಲಿ ಎರಡು ಸತಿ ಹಾವು ಬಂದೈತೆ, ಏನು ಮಾಡ್ಬೇಕು ಹೇಳ್ರಿ? ನಾವು 30 ವರ್ಷ ಆಗೈತೆ ಮದುವಾಗಿ, ಅವತ್ತಿನವರೆಗೂ ಇವತ್ತಿನವರೆಗೂ ಬೇಡ್ಕೊಂತ ಇದ್ದೀವಿ. ಕೌನ್ಸಿಲರ್ಗಳನ್ನ ಎಲ್ಲ ಯಾರು ಬಂದರೂ ಬೇಡ್ಕೊಂತ ಇದ್ದೀವಿ. ನಮ್ಮ ಬೀದಿ ಹೆಂಗಾಗೈತೆ, ನಮ್ಮ ರೋಡ್ ಮಾಡಿಕೊಡ್ರಿ, ಮುದುಕರು ಮೋಟ್ರು ಎಲ್ಲ ಬೀಳ್ತಾರೆ. ಯಾವುದೋ ಒಂದು ಮಾಡ್ತೀರಾ ಹೋಗ್ತೀರಾ, ಯಾವುದೋ ಒಂದು ಮಾಡಿಬಿಟ್ಟು ಹೋಗ್ಬಿಟ್ರೆ ನಮ್ಗೆ ಏನ್ರಿ ಮಾಡೋದು ಅಂತ ನಾವು ಕೇಳ್ಕೊಂಡ್ರಿವೆ. ಅವಾಗ ಬರುತ್ತೆ ಕಣಮ್ಮ, ಇವಾಗ ಬರುತ್ತೆ ಕಣಮ್ಮ, ನೀವೇ ಅಂದ್ರಮ್ಮ ನಮಗೆ ಕೇಳೋದು? ಬಂದಾಗ ಹೇಳ್ರಮ್ಮ ಬಿಡ್ರಮ್ಮ ಅಂತ ನಮ್ಮನ್ನು ಮಾತಾಡ್ತಾರೆ ಸರ್. ನಮ್ಮನ್ನ ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ. ಈ ಬೀದಿಲಿ ನಮ್ಮನ್ನೇನೂ ನೋಡ್ಕೊಳಲ್ಲ ಸರ್. ವೃದ್ಧರು ಇಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಇಲ್ಲೇ ರೋಡ್ ನೋಡಿದ್ರೆ 3-4 ಜನ ವೃದ್ಧರು ಬಿದ್ದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋ ಪರಿಸ್ಥಿತಿ ಇದೆ. ಈ ವಾರ್ಡಿನ ಸಮಸ್ಯೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿಷ ಜಂತುಗಳ ವಾಸಸ್ಥಾನವಾದ ವಾರ್ಡ್. ರಸ್ತೆ ಬೀದಿ ದೀಪಗಳಿಲ್ಲದೆ ನಿತ್ಯ ನರಕ ಅನುಭವಿಸ್ತಾ ಇರುವ ಜನರು. ಪುರಸಭೆಯ ನಿರ್ಲಕ್ಷ್ಯದಿಂದಾಗಿ ಪ್ರತಿಷ್ಠಿತ ಬಡಾವಣೆಯೊಂದು ಗಬ್ಬೆದ್ದು ನಾರ್ತಾ ಇದೆ. ಮನೆಗಳ ಅಕ್ಕಪಕ್ಕದಲ್ಲಿಯೇ ಪಾಳು ಬಿದ್ದಿರುವ ಜಾಗದಲ್ಲಿ ಗಿಡ ಗೆಂಟೆಗಳು ಬೆಳೆದು ವಿಷ ಜಂತುಗಳ ಆವಾಸ ಸ್ಥಾನವಾಗಿದೆ. ರಸ್ತೆ ಸರಿಯಿಲ್ಲದೆ ನೀರು ನಿಂತು ರೋಗ ರುಜಿನಗಳ ತಾಣವಾಗ್ತಾ ಇದೆ. ವಾಹನ ಸವಾರರಂತೂ ಜೀವ ಭಯದಲ್ಲಿ ಓಡಾಡುವಂತಾಗಿದೆ. ಇತ ರಸ್ತೆಯಲ್ಲಿ ವಿದ್ಯುತ್ ದೀಪವಿಲ್ಲದೆ ಜನ ಪರದಾಡ್ತಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕ್ಯಾರೆ ಅಂತ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹೌದು, ಚಿಕ್ಕನಾಯಕನಹಳ್ಳಿಯಲ್ಲಿ 15ನೇ ವಾರ್ಡ್ ಉಡೇವು ಬೀದಿ ಜನರ ದುಸ್ಥಿತಿ ಇದು. ಈ ವಾರ್ಡ್ ಅನ್ನ ಈಗಾಗಲೇ ಪುರಸಭೆಯು ಅಭಿವೃದ್ಧಿ ಹೊಂದಿರುವ ವಾರ್ಡ್ ಅಂತ ಕರೆದಿದೆ. ಆದರೆ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ. ವಾರ್ಡಿನ ಜನರು ಓಡಾಡಲು ಸರಿಯಾದ ರಸ್ತೆ ಇಲ್ಲದೆ ನೀರು ನಿಂತು ಗಬ್ಬೆದ್ದು ನಾರ್ತಾ ಇದೆ. ಪುರಸಭೆ ನಿರ್ಲಕ್ಷ್ಯಕ್ಕೆ ವಾರ್ಡಿನ ನಿವಾಸಿಗಳು ನಿತ್ಯ ನರಕ ಅನುಭವಿಸುವಂತಾಗಿ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ರೋಡ್ ಮಾಡಕ್ಕೆ ತೆಗ್ದು ಎಷ್ಟೊಂದು ದಿವಸ ಆಯ್ತಣ್ಣ. ರೋಡ್ ಮಾಡ್ರಿ ಅಂದ್ರೆ ಮಾಡ್ತಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ. ಮತ್ತೆ ಕರೆಂಟ್ ಬೆಳಕಿಲ್ಲ, ಓಡಾಡಕ್ಕೆ ಮಕ್ಳು ಮರಿಗೆಲ್ಲ ಗಲಾಟ್. ನಾವೇನಾದ್ರೂ ಹೇಳಿದ್ರೆ ಬಂದು ಅವ್ರೇನು ವ್ಯವಸ್ಥೆ ಮಾಡ್ಕೊಡಲ್ಲ. ಒಂದು ಲೈಟ್ ಹಾಕ್ರಿ ಅಂತ ಹೇಳಿ ಅಲ್ಲೇ ಸುಮಾರು ದಿವಸ ಆಯ್ತು. ಒಂದು ಬಲ್ಪ್ ಹಾಕ್ರಿ ಅಂದ್ರೆ ಹಾಕಲ್ಲ, ಒಂದು ಕಂಬ ಹಾಕ್ರಿ ಅಂದ್ರೆ ಹಾಕಲ್ಲ. ರೋಡ್ ಎಲ್ಲಾ ಕಡೆ ರೋಡ್ ಮಾಡಿದ್ರೆ, ಚಿಕ್ಕನಾಯಕನಹಳ್ಳಿ ಈ ರೋಡಲ್ಲಿ ಮಾತ್ರ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಕೇಳ್ಕೊಂತಿದ್ದೀವಿ. ನಾವು 30 ವರ್ಷ ಆಗೈತೆ ಮದುವಾಗಿ, ಅವತ್ತಿನವರೆಗೂ ಇವತ್ತಿನವರೆಗೂ ಬೇಡ್ಕೊಂತ ಇದ್ದೀವಿ. ಕೌನ್ಸಿಲರ್ಗಳನ್ನ ಎಲ್ಲ ಯಾರು ಬಂದರೂ ಬೇಡ್ಕೊಂತ ಇದ್ದೀವಿ. ನಮ್ಮ ಬೀದಿ ಹೆಂಗಾಗೈತೆ, ನಮ್ಮ ರೋಡ್ ಮಾಡಿಕೊಡ್ರಿ, ಮುದುಕರು ಮೋಟ್ರು ಎಲ್ಲ ಬೀಳ್ತಾರೆ. ಯಾವುದೋ ಒಂದು ಮಾಡ್ತೀರಾ ಹೋಗ್ತೀರಾ, ಯಾವುದೋ ಒಂದು ಮಾಡಿಬಿಟ್ಟು ಹೋಗ್ಬಿಟ್ರೆ ನಮ್ಗೆ ಏನ್ರಿ ಮಾಡೋದು ಅಂತ ನಾವು ಕೇಳ್ಕೊಂಡ್ರಿವೆ. ಅವಾಗ ಬರುತ್ತೆ ಕಣಮ್ಮ, ಇವಾಗ ಬರುತ್ತೆ ಕಣಮ್ಮ, ನೀವೇ ಅಂದ್ರಮ್ಮ ನಮಗೆ ಕೇಳೋದು? ಬಂದಾಗ ಹೇಳ್ರಮ್ಮ ಬಿಡ್ರಮ್ಮ ಅಂತ ನಮ್ಮನ್ನು ಮಾತಾಡ್ತಾರೆ ಸರ್. ನಮ್ಮನ್ನ ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ. ಈ ಬೀದಿಲಿ ನಮ್ಮನ್ನೇನೂ ನೋಡ್ಕೊಳಲ್ಲ ಸರ್. ನಮ್ಮ ಬಡಾವಣೆಯಲ್ಲಿ 6-7 ತಿಂಗಳಿನಿಂದ ರಸ್ತೆಯಲ್ಲಿ ನೀರು ನಿಂತು ಓಡಾಡಲು ಆಗ್ತಾ ಇಲ್ಲ. ನಾವು ಗಲೀಜು ನೀರಿನ ವಾಸನೆಯನ್ನೇ ಕುಡಿದುಕೊಂಡು ಬದುಕ್ತಾ ಇದ್ದೀವಿ. ಎಷ್ಟೇ ಬಾರಿ ಪುರಸಭೆ ಅಧಿಕಾರಿಗಳಿಗೆ ವಾರ್ಡಿನ ಮೆಂಬರ್ಗೆ ಕೇಳಿದ್ರೂ ಕ್ಯಾರಿ ಅಂತ ಇಲ್ಲ. ಓಟ್ ಹಾಕಿಸಿಕೊಳ್ಳಲು ಮಾತ್ರ ಅವರು ಬರ್ತಾರೆ. ಆಮೇಲೆ ಈ ಕಡೆ ತಲೆ ಹಾಕಿ ಕೂಡ ನೋಡಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ನಮ್ಮ ಮನೆ ಮುಂದೆ ಕೆರೆ ನಿಂತೈತೆ, ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ? ನಾ ಯಾರು ಅವ್ರ ಮನೆ ಬಾಕ್ಲಾಗ ಹಂಗೆ ಬಿಡ್ತಾರ? ನೋಡು ನಿಂತಿರ ನೀರ ಎಷ್ಟು ಬೈದ್ರು ಮಾಡ್ತೀವಿ 6-7 ತಿಂಗಳಾಯ್ತಲ್ಲ, ಅವ್ರಿಗೇನು ಮನುಷ್ಯತ್ವನೇ ಇಲ್ವಾ? ಇಲ್ಲೇ ಸಮಸ್ಯೆ ಏನು ಅಂದರೆ ರೋಡ್, ಮತ್ತೊಂದು ಇಲ್ಲಿ ಯಾವುದೇ ಥರದ ಸೌಲಭ್ಯ ಇಲ್ಲ, ಮತ್ತು ಲೈಟಿನ ವ್ಯವಸ್ಥೆ, ಕಂಬದ ವ್ಯವಸ್ಥೆ ಇಲ್ಲ. ಇನ್ನೇನಿನ್ನು 4 ತಿಂಗಳೈತೆ ಮುನ್ಸಿಪಲ್ ಎಲೆಕ್ಷನ್ನು. ಅವಾಗ ಬರ್ತಾರೆ ಇಲ್ಲಿಗೆ 45 ಮಾಡೋ ಅಂಥ ಕ್ಯಾಂಡಿಡೇಟ್ಸ್ಗಳು ಬರ್ತಾರೆ. ನಮಗೆ ಓಟ್ ಹಾಕಿ ನಮಗೆ ಇದು ಮಾಡಿ ಅಂತ ಬರ್ತಾರೆ. ಯಾವುದೇ ಥರದ ಅಭಿವೃದ್ಧಿ ಕೆಲಸ ಇಲ್ಲ ಇಲ್ಲಿ. ಸುಮ್ಮನೆ ಅನಾವಶ್ಯಕವಾಗಿ ಸುಮಾರು 20 ವರ್ಷಗಳಿಂದ ನಾವು ಈ ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ. ಇಲ್ಲಿ ತಿರುಗಿ ನೋಡೋ ಅಂಥ ಯಾವುದೇ ಥರ ಅಧಿಕಾರಿ ಆಗಲಿ, ಪುರಸಭಾ ಕೌನ್ಸಿಲರು, ಹಾಲಿ ಕೌನ್ಸಿಲರ್ ಆಗಲಿ, ಯಾರು ಇಲ್ಲಿ ಸಮಸ್ಯೆನ ಆಲಿಸೋ ಅಂತ ಯಾವ ವ್ಯಕ್ತಿನೂ ಬರ್ತಾ ಇಲ್ಲ. ಇಲ್ಲೇ ನಮ್ಮ ಸಮಸ್ಯೆನ ಯಾರು ಬಗೆಹರಿಸೋಕ್ಕೆ 20 ವರ್ಷ ಆದರೂ ಈ ಸಮಸ್ಯೆ ಬಗೆಹರಿತಾ ಇಲ್ಲ. ದಯವಿಟ್ಟು ಈ ಟಿವಿನ ಕೇಳ್ಕೊತೇನೆ, ಈ ಸಮಸ್ಯೆಗೆ ಒಂದು ಪರಿಹಾರ ನಿಮ್ಮ ಕಡೆಯಿಂದ ಮಾಡಿಕೊಡಿ.
ಆಮೇಲೆ ಇಲ್ಲಿ ಸಖತ್ತು ವಿಲೇಜ್ ನೋಡಿ, ಇಲ್ಲೇ ವಿಲೇಜ್ ನೋಡಿ, ಎಲ್ಲ ಕಳ್ಳಿ ಕಸ ಕಡ್ಡಿ ಹುಣಸೆ ಮರ ಇದೆ. ಇಲ್ಲಿ ಜನ ವಾಸಿಸೋಕೆ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಕ್ರಿಮಿಕೀಟಗಳು ಓಡಾಡ್ತವೆ, ಹಾವು ಚೇಳು ಅಪ್ಪಡೆ ಮತ್ತೊಂದು ಇನ್ನೊಂದು ಎಲ್ಲ ಓಡಾಡ್ತವೆ. ವೃದ್ಧರು ಇಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಇಲ್ಲೇ ರೋಡ್ ನೋಡಿದ್ರೆ 3-4 ಜನ ವೃದ್ಧರು ಬಿದ್ದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋ ಪರಿಸ್ಥಿತಿ ಇದೆ. ಈ ವಾರ್ಡಿನ ಸಮಸ್ಯೆ. ಇಲ್ಲಿಗೆ ಯಾವುದೇ ಥರದ್ದೇ ಆಗಲಿ, ಯಾರೇ ಅಧಿಕಾರಿ ಆಗಲಿ ಇದುವರೆಗೂ ತಿರುಗಿ ನೋಡಿಲ್ಲ. ಇಲ್ಲಿ ರೋಡ್ ಮಾಡ್ತೀನಿ, CC ರೋಡ್ ಆಗಿದೆ ಅಂತ ಹೇಳಿ ಅರ್ತ್ ವರ್ಕ್ ಮಾಡಿ ಸುಮಾರು 6 ತಿಂಗಳಾಗಿದೆ. ಯಾವುದೇ ಥರದ ಅಧಿಕಾರಿ ಆಗಲಿ, ಇಲ್ಲೇ ವಾರ್ಡ್ ಕೌನ್ಸಿಲರ್ ಆಗಲಿ, ಇನ್ನೊಬ್ಬರೇ ಆಗಲಿ ತಿರುಗಿ ನೋಡ್ತಾ ಇಲ್ಲ. ಇಂಥ ದುರುಪಯೋಗ ಪಡಿಸ್ಕೋಣ ಅಂತ ಕೌನ್ಸಿಲರು ನಮ್ಗೆ ಯಾಕೆ, ಇಲ್ಲೇ ಅಧಿಕಾರಿಗಳು ಯಾಕೆ ಅಂತ ನಾನು ಈ ಮುಖಾಂತರ ಟಿವಿಗೆ ಕೇಳ್ಕೊತೇನೆ. ಇನ್ನು ಈ ಬಡಾವಣೆ ನಿರ್ಮಾಣಗೊಂಡು ದಶಕಗಳಾದರೂ ಡಾಂಬರ್ ಕಂಡಿಲ್ವಂತೆ. ರಸ್ತೆ ಬದಿಗಳಲ್ಲಿ ಬೆಳೆದ ಕಾಡು ಪೊದೆಗಳು ವಿಷ ಜಂತುಗಳ ಆಶ್ರಯ ತಾಣವಾಗಿವೆ. ಬಡಾವಣೆಯ ಕೆಲ ಕಡೆಗಳಲ್ಲಿ ಜನರು ತ್ಯಾಜ್ಯವನ್ನ ತಂದು ಸುರಿತಿದ್ದಾರೆ. ಈ ಕಾರಣಕ್ಕೆ ಸುತ್ತಮುತ್ತಲ ಪ್ರದೇಶ ಕಲುಷಿತಗೊಳ್ತಾ ಇದ್ದು ಸಾರ್ವಜನಿಕರು ಮಾರಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಕೂಡಲೇ ಪುರಸಭೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬಡಾವಣೆಯ ಜನರ ಗೋಳನ್ನ ಕೇಳಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.